ನಮಸ್ಕಾರ. ನನ್ನ ಹೆಸರು ಪವನ್ ಶಾಮ್ನೂರ್ ಅಂತ. ನಾನು ದಾವಣಗೆರೆಯಲ್ಲಿ ನೆಲೆಸಿದ್ದೀನಿ. ನಾನು ಪ್ರಜಾಕೀಯ ಸಪೋರ್ಟರ್. ಇವತ್ತು ನಾನು ನಿಮ್ಮೆಲ್ಲರ ಜೊತೆಗೆ ಒಂದು ವಿಷಯನ ಹಂಚ್ಕೋಬೇಕು ಅಂತ ಇಷ್ಟಪಟ್ಟಿದ್ದೀನಿ. ನಾನು ಅರ್ಥ ಮಾಡ್ಕೊಂಡಂಗೆ ಬಾಸ್ ಯಾರು ಅನ್ನೋದನ್ನ ನಿಮ್ ಜೊತೆಗೆ ನಾನು ಹಂಚ್ಕೋಬೇಕು ಅಂತ ಇವತ್ತು ನಿಮ್ ಮುಂದೆ ಬಂದಿದ್ದೀನಿ. ನಮ್ ಗುರುಗಳು ಹೇಳ್ತಾ ಇದ್ರು, ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಉಲ್ಟಾ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ನನಗೂ ಡಿಗ್ರಿಲಿ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋದೊಂದು ಸಬ್ಜೆಕ್ಟು ಒಂದು ಸೆಮ್ಮಲ್ಲಿ ಇತ್ತು. ಆಗ ನನಗೆ ಆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋ ಸಬ್ಜೆಕ್ಟು ಅಷ್ಟೊಂದಾಗಿ ಅರ್ಥ ಆಗಿರಲಿಲ್ಲ. ಅದರಲ್ಲಿ ಒಂದ್ಸರಿ ಒಂದು ಸೆಮ್ಮಲ್ಲಿ ನಾನು ಫೇಲ್ ಕೂಡ ಆಗಿದ್ದೆ. ಆದರೆ ನನಗೆ ಈಗ ಅರ್ಥ ಆಗಿದ್ದೇನು ಅಂದರೆ, ಈ ಕನ್ನಡ ಸಬ್ಜೆಕ್ಟು ನಾನು ಯಾರು, ನನ್ನ ಸಂಸ್ಕೃತಿ ಏನು ಅನ್ನೋದು ನನಗೆ ತಿಳಿಸ್ಕೊಡ್ತು. ಇನ್ನು ಬೇರೆ ಸಬ್ಜೆಕ್ಟ್ಗಳೆಲ್ಲ ನನ್ನ ಪ್ರೊಫೆಷನ್ ಏನು ಅನ್ನೋದನ್ನ ನನಗೆ ತಿಳಿಸ್ಕೊಟ್ವು. ಆದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನನ್ನ ಪವರ್ ಏನು ಅನ್ನೋದನ್ನ ತಿಳಿಸ್ಕೊಡ್ತು. ಈ ವಿಷಯನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತದ ಸಂವಿಧಾನವನ್ನು ಆ ಪುಸ್ತಕನ ನೀವು ತಗೊಳ್ಳಿ. ಅದರಲ್ಲಿ ನೀವು ಪ್ರಾರಂಭದಲ್ಲಿ ಬರ್ತಕ್ಕಂಥ ಪ್ರಸ್ತಾವನೆ ಅಂತ ಒಂದು ಪುಟ ಬರುತ್ತೆ, ನೀವು ಅದರಲ್ಲಿ ನೋಡಿ. ಅದರಲ್ಲಿ ಪ್ರಾರಂಭದಲ್ಲೇ ಏನಂತ ಹೇಳುತ್ತೆ ಅಂದರೆ, ಭಾರತದ ಪ್ರಜೆಗಳಾದ ನಾವು ಅಥವಾ ಭಾರತದ ಜನಗಳಾದ ನಾವು ಅಂತಂದೇಳಿ ಪ್ರಾರಂಭ ಆಗುತ್ತೆ. ಭಾರತ ಸಂವಿಧಾನದಲ್ಲಿ ಪ್ರಾರಂಭದಲ್ಲೇ ಒಂದು ಸ್ಟೇಟ್ಮೆಂಟ್ ಇದೆ, ನೀವು ಅದನ್ನು ಗಮನಿಸಿ. ನಾನು ಅದನ್ನ ಈ ಸ್ಕ್ರೀನಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಏನಂತ ಹೇಳುತ್ತೆ ಅಂದರೆ, ಭಾರತದ ಜನಗಳಾದ ನಾವು ಅಥವಾ ಭಾರತದ ಪ್ರಜೆಗಳಾದ ನಾವು, ಅಲ್ಲಿಂದ ಪ್ರಾರಂಭ ಆಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅಂತ ಭಾರತ ಸಂವಿಧಾನದ ಪ್ರಾರಂಭದಲ್ಲೇ ಈ ಸ್ಟೇಟ್ಮೆಂಟ್ ಇದೆ. ಯಾರ್ಯಾರು ಭಾರತ ಸಂವಿಧಾನನ ಓದಿಲ್ವೋ ಈಗಲಾದರೂ ಓದಲಿಕ್ಕೆ ಪ್ರಾರಂಭ ಮಾಡಿ. ನಿಮಗೆ PDF ಬೇಕು ಅಂದರೆ ನಾನು ಬೇಕಿದ್ರೆ ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಂದು PDF ಇದೆ ನನ್ನ ಹತ್ರ. ಅದರಲ್ಲಾದರೂ ನೀವು ಪುಸ್ತಕ ಕೊಳ್ಳಲಿಕ್ಕೆ ಆಗಲಿಲ್ಲ ಅಂದರೆ PDF ಮುಖಾಂತರ ಆದರೂ ಭಾರತ ಸಂವಿಧಾನವನ್ನು ಓದಿ. ಅದರಲ್ಲಿ ಪ್ರಾರಂಭದಲ್ಲೇ ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟು ಏನು ಹೇಳಕ್ಕೆ ಹೊರಟಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಏನು ಒಂದು ವಿಷಯ ವಸ್ತು ಸ್ಟೇಟ್ಮೆಂಟ್ ಆಗಿ ಹೇಳಿದ್ದಾರೆ, ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅಂದ್ರೆ, ಈ ಭಾರತದ ಪ್ರಜೆಗಳಾದ ನಾವು ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅಂದ್ರೆ, ಭಾರತದ ಪ್ರಜೆ ಬಾಸ್ ಅನ್ನೋದು ನಾನು ಅರ್ಥ ಮಾಡಿಕೊಂಡಂಥದ್ದು. ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಹೇಳಿ, ಯಾರು ಬಾಸ್ ಮತ್ತೆ ಯಾರು ಕೆಲಸಗಾರ ಅಂತ. ಈಗ ಹೇಳಿ, ನಿಜವಾಗ್ಲೂ ಪವರ್ ಯಾರ ಹತ್ರ ಇರಬೇಕು ಅಂತ. ಈಗ ಪವರ್ನ ಯಾರು ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತ. ನಾನೊಬ್ಬ ಪಬ್ಲಿಕ್ ಆಗಿ ನನಗೇನು ಅನಿಸ್ತಾ ಇದೆ ಅಂದರೆ, ನನ್ನ ಪವರ್ ನನಗೆ ವಾಪಸ್ ಬೇಕು. ಐ ವಾಂಟ್ ಮೈ ಪವರ್ ಬ್ಯಾಕ್ ಅಂತ ನನಗೀಗ ಅನಿಸ್ತಾ ಇದೆ. ಅದಕ್ಕೆ ನಾನು ಪ್ರಜಾಕೀಯಗೆ ಸಪೋರ್ಟ್ ಮಾಡೋದು. ಧನ್ಯವಾದಗಳು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕ